ಪಾಪ ಹಾ ಹೇಳಪ್ಪ. ಸ್ನೇಹ ಮತ್ತೆ ಸ್ನೇಹಿತರ ಬಗ್ಗೆ ಸ್ವಲ್ಪ ಒಂದು ಮಾತು ಹೇಳಪ್ಪ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಮು. ನಾನು ಪ್ರಾಪರ್ ಆಗಿ ದಳಿಸಲಲ್ಲಿ ಹುಟ್ಟಿದವನು, ರಾಯಚೂರು ಡಿಸ್ಟಿಕ್ ಚಂದನೂರು ತಾಲೂಕಿನಲ್ಲಿ. ಆಗ ನಮ್ಮ ಗೆಳೆಯರು ಸಹ ಅಲ್ಲೇ ಇರೋದು. ನಾನು ಸ್ವಲ್ಪ ಸ್ನೇಹಿತರ ಬಗ್ಗೆ ಹೇಗಿರ್ಬೇಕು, ಹೇಗಿದ್ದೀವಿ ನಾವು ಅನ್ನುವಂಥ ವಿಷಯ ನಿಮಗೆ ತಿಳಿಯಪಡಿಸಕ್ಕೆ ಇಷ್ಟಪಡ್ತೀನಿ. ನಿನ್ ಬಾಲ್ಯದ ಬಗ್ಗೆನೇ ಹೇಳು. ನಮ್ಮ ಬಾಲ್ಯದಲ್ಲಿ ನಾವು 3 ಗೆಳೆಯರು, ಮಲ್ಲಿಕಾರ್ಜುನ್, ಸೌಕರ್ ಮಲ್ಲಪ್ಪ, ಇವರು ನಾವು ಕಲಿತು ದಡಿಸೂರಿನಲ್ಲೇ ಓದಿದ್ದೀವಿ. ದಡಿಸೂರಿನಲ್ಲಿ ವಿಶಾಲವಾದ ನದಿಯಲ್ಲಿ ಈಸಾಡಿದ್ದೀವಿ ಮತ್ತು ನಾವು ಬೇಕಾದಷ್ಟು ಕಡೆಗೆ ತಿರುಗಾಡಿದ್ದೀವಿ. ಜಗಳ ಸಹ ಆಡಿದ್ದೀವಿ ಹೋಟ್ಲುಗಳಲ್ಲಿ, 1 ರೂಪಾಯಿ 2 ರೂಪಾಯಿಗೋಸ್ಕರ. ಆದ್ರೆ ನಮ್ಮ ಸ್ನೇಹ ದೂರ ಆಗಿಲ್ಲ. ದೂರ ಆಗೋದು ಬೇಡ. ಅದನ್ನ ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬಹಳಷ್ಟು ಸ್ನೇಹಿತರು ತಮ್ಮ ಜಗಳದಲ್ಲಿ ಜಗಳ ಮಾಡಿ ದೂರವಾಗಿದ್ದಾರೆ. ಹಾಗ ಆಗುವುದು ಬೇಡ. ಸ್ನೇಹ ಎಂಬುದು ಬಹಳ ದೊಡ್ಡ ಒಂದು ಸಂಗತಿಯಾಗಿದೆ. ಅದನ್ನು ತಾವು ತಿಳಿದುಕೊಂಡು ಯಾವುದೇ ಜಗಳ ಬಂದರೂ ಸಹ, ಯಾವ ಜಗಳದಲ್ಲಿ ಅದನ್ನ ಜಗಳ ಎಂದು ಅಂದುಕೊಂಡು ಅದನ್ನ ದೂರ ಆಗೋದು ಬೇಡ. ಸ್ನೇಹಿತರಾಗಿ ಬಾಳುವುದಕ್ಕಾಗಿ ಇಷ್ಟಪಡ್ರಿ. ನಮ್ಮಂತ ಸ್ನೇಹಿತರು ನಾವು ಇನ್ನುವರೆಗೆ ಇಲ್ಲಿ 60 ವರ್ಷ ಆದ್ರೂ ಕೂಡ ನಾವು ಇದ್ದೇವೆ ಎಂಬುದೇ ಒಂದು ದೊಡ್ಡ ಮಹಾ ಸಂಗತಿಯಾಗಿದೆ. ಇಲ್ಲಿವರೆಗೂ ದಡಿಸೂರಿಗೆ ಹೋದ್ರೆ ಕೇಳ್ತಿರ್ತಾರೆ, ಎಲ್ಲಪ್ಪ ಅವ್ರಿಬ್ಬರು, ಎಲ್ಲಪ್ಪ ಅಂತ ಕೇಳ್ತಿರ್ತಾರೆ. ನಾನು ಇಷ್ಟೇ ಕೇಳೋದಿಷ್ಟೇ, ಸ್ನೇಹ ಯಾವತ್ತು ಅಗಲಬಾರದು, ಅದು ಒಂದಾಗಿರುವುದಕ್ಕೆ ಇಷ್ಟಪಡ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಥ್ಯಾಂಕ್ ಯು ಪಾಪ.